ಏನು? ಸಾರಿ ಅಪ್ಪ, ನಾನು ನಿಮ್ಮ ಜೊತೆ ಮಾತಾಡೋದು ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೆ ನನ್ನೊಂದು ಪುಟ್ಟ ರಿಕ್ವೆಸ್ಟ್ ಇದೆ. ಮೊದಲನೇ ಸಲ ಒಂದು ಒಳ್ಳೆ ಕಾರ್ಯಕ್ಕೆ ಅಂತ ಈ ಊರು ಬಿಟ್ಟು ಬೇರೆ ಊರಿಗೆ ನಿಮ್ಮ ಜೊತೆ ಹೊರಟಿದ್ದೀನಿ. ಅದು ಅಲ್ಲದೆ ಆ ಊರಲ್ಲಿ ನನ್ನನ್ನು ಪ್ರೀತಿಸ್ತಾ ಇರೋ, ನನಗೋಸ್ಕರ ಕಾಯ್ತಾ ಇರೋ ಒಂದು ಜೀವ ಇದೆ. ಆ ಊರಿನವ್ರು ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದಾರಂತಪ್ಪ. ಆ ಉತ್ಸವದ ಪೂಜೆನ ನಾನೇ ನಿಂತು ಮಾಡ್ಬೇಕಂತೆ. ಇದೆಲ್ಲ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲಿ ಅದೃಷ್ಟ ಅನ್ನೋ ಹಾಗೆ ಇದೆಲ್ಲ ನಡೀತಾ ಇದೆ. ನಾನು ತುಂಬಾನೇ ಖುಷಿಯಾಗಿದ್ದೀನಪ್ಪ. ಈ ಖುಷಿಗೆ, ಈ ಸಂತೋಷಕ್ಕೆ ಯಾವ ತೊಂದರೆನೂ ಆಗದೆ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಆದರೆ ನನ್ನ ಪಾಲಿಗೆ ನಿಜವಾದ ದೇವರು ಅಂದರೆ ನೀವೇ ಅಪ್ಪ. ಒಂದೇ ಒಂದ್ಸಲ ನನಗೆ ಒಳ್ಳೇದಾಗ್ಲಿ ಅಂತ ಹರಿಸಿ ಆಶೀರ್ವಾದ ಮಾಡ್ಬೋದಾ ಅಪ್ಪ? ನೋಡು, ನನಗೆ ನಿನ್ನ ಬಗ್ಗೆ ಯಾವ ದ್ವೇಷನೂ ಇಲ್ಲ. ಆದರೂ ನಿನ್ನ ಜೊತೆ ಹೀಗೆ ಯಾಕೆ ನಡ್ಕೋತಾ ಇದ್ದೀನಿ ಅಂತ ನಿನ್ನ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಿರ್ಬೋದು. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ಇವತ್ತೇ ಅಲ್ಲ, ಇನ್ಯಾವತ್ತಿಗೂ ಆ ಪ್ರಶ್ನೆಗಳಿಗೆ ನನ್ನಿಂದ ನಿನಗೆ ಉತ್ತರ ಸಿಕ್ಕಲ್ಲ. ಇಷ್ಟೆಲ್ಲ ಆದರೂ ನಾನು ಮನಸಾರ ನಿನಗೆ